ಬೀದರ್ನಲ್ಲಿ ಕಾಂಗ್ರೆಸ್ ಯುವ ಮೋರ್ಚಾ ವತಿಯಿಂದ ಕ್ಯಾಂಡಲ್ ಮಾರ್ಚ್ ಮಾಡಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಬಲಿಯಾದವರಿಗೆ ಮೆರವಣಿಗೆ ನಡೆಸಿ ಮೃತರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ದಾಳಿಯಿಂದ ಸಾವನ್ನಪ್ಪಿದವರಿಗೆ ಸಂತಾಪ ಸೂಚಿಸಿದ ಕಾಂಗ್ರೆಸ್ ನಾಯಕರು ಉಸ್ತುವಾರಿ ಸಚಿವರ ಕಚೇರಿಯಿಂದ ಅಂಬೇಡ್ಕರ್ ವೃತ್ತದವರೆಗೆ ಮೆರವಣಿಗೆ ಮಾಡಿದ್ದು, ಹತ್ಯೆಗೈದ ಉಗ್ರರ ವಿರುದ್ಧ ಸೂಕ್ತ ಕ್ರಮಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯಿಸಿದ್ದಾರೆ. ಕ್ಯಾಂಡಲ್ ಮಾರ್ಚ್ನಲ್ಲಿ ಸಚಿವ ರಹೀಂ ಖಾನ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ್ ಜಬಶೆಟ್ಟಿ ಸೇರಿದಂತೆ ಕಾಂಗ್ರೆಸ್ನ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಅತ್ಯಂತ ಮುಕ್ತರು, ಇವರದ್ದೇನೂ ಯಾವುದೇ ರೀತಿಯ ತಪ್ಪುಗಳಿಲ್ಲದೆ ಇಂಥ ಮುಕ್ತ ಜನರನ್ನು ಹಾಡು ಹಗಲೇ ಇವತ್ತು ಗೋಲಿಬಾರ್ ಮಾಡಿ ಉಗ್ರರು ಏನು ಕೊಂದಿದ್ದಾರೆ, ಅದರಲ್ಲಿ ಅವರ ಪರಿವಾರದ ಎದುರುಗಡೆ ಅವರಿಗೆ ಅವ್ರ ಮೇಲೆ ದಾಳಿ ಮಾಡಿದಂಥದ್ದು ಇದು ಅತ್ಯಂತ ನೀಚ ಕೃತ್ಯ, ಅತ್ಯಂತ ಹೇಯ ಕೃತ್ಯ, ಇದು ಹೇಡಿಗಳ ಕೃತ್ಯ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ಕಾಶ್ಮೀರದಲ್ಲಿ ಉಗ್ರರ ಒಂದು ಉಪಟಳ ಇವತ್ತಲ್ಲಿ ಸುಮಾರು ದಿವಸದಿಂದ ಇದೆ. ಆದರೆ ದುರದೃಷ್ಟವಶಾತ್ ಕೇಂದ್ರದ ಬಿಜೆಪಿ ಸರ್ಕಾರ ಇವತ್ತು ಎಲ್ರಿಗೂ ಏನ್ ಹೇಳಿದ್ರು, ಇವರು ನಾವು 370 ವಿಧಿ ರದ್ದು ಮಾಡಿದ್ದೇವೆ, ಇದರಿಂದ ಅಲ್ಲಿ ಶಾಂತಿಯಾಗಿದೆ, ಯಾವುದೇ ದೇಶ ವಿದೇಶಗಳಿಂದ ಪ್ರವಾಸಿಗರೆಲ್ಲ ಅಲ್ಲಿ ಬರಬಹುದು ಅಂತ ಹೇಳಿ ಅಲ್ಲಿ ಯಾವುದೇ ರೀತಿಯ ರಕ್ಷಣೆ ವ್ಯವಸ್ಥೆ ಮಾಡದೆ, ಯಾವುದೇ ಸೆಕ್ಯೂರಿಟಿ ಫೋರ್ಸಸ್ ಇದ್ದಿಲ್ಲ, ಅಲ್ಲಿ ಪೆಟ್ರೋಲಿಂಗ್ ವೆಹಿಕಲ್ಸ್ ಇದ್ದಿಲ್ಲ ಅಂತ ಪರಿವಾರದವರೇ ಹೇಳ್ತಾ ಇದ್ದಾರೆ.